ಕರೆದುಕೊಂಡು ಬಂದಿರುವಂತಹ ದೃಶ್ಯಗಳು, ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಬೆಳಗಾವಿ ಕೋರ್ಟ್ಗೆ ಈಗ ಸಿಟಿ ರವಿ ಅವರನ್ನ ಕರೆದುಕೊಂಡು ಬರಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ. ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಆರೋಗ್ಯ ತಪಾಸಣೆಯನ್ನ ಮುಗಿಸಿದ ಬಳಿಕ ಬೆಳಗಾವಿಯ ಕೋರ್ಟ್ಗೆ ಸಿಟಿ ರವಿ ಅವರನ್ನ ಕರೆದುಕೊಂಡು ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ. ಕೋರ್ಟ್ನ ಆವರಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರಿದ್ದಾರೆ, ನಾಯಕರಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ನೇರ ದೃಶ್ಯಾವಳಿಗಳು, ಸಿಟಿ ರವಿ ಅವರನ್ನ ಕೋರ್ಟ್ಗೆ ಕರೆದುಕೊಂಡು ಬಂದಿರುವಂತಹ ದೃಶ್ಯ. ಸಿಟಿ ರವಿ ಬಂದಿದ್ದಾರೆ. ದ್ವೇಷ ಮಾಡ್ತಾ ಇದ್ದಾರಾ? ನೋಡ್ತಾ ಇದ್ದೀರಾ. ನೇರ ದೃಶ್ಯಾವಳಿಗಳು. 5ನೇ ಹೆಚ್ಚುವರಿ ಕೋರ್ಟ್ಗೆ ಸಿಟಿ ರವಿ ಅವರನ್ನ ಹಾಜರುಪಡಿಸಲಾಗ್ತಾ ಇದೆ. ಕೋರ್ಟ್ ಮುಂದೆ ವಕೀಲರು ಜಮಾಯಿಸಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರಿದ್ದಾರೆ, ಬಿಜೆಪಿ ನಾಯಕರಿದ್ದಾರೆ. ಈಗ ತಾನೇ ಗಮನಿಸ್ತಾ ಇದ್ವಿ, ಸಿಟಿ ರವಿ ಅವರ ಜೊತೆಯಲ್ಲಿ ವಿಜೇಂದ್ರ ಅವರು ಮಾತನಾಡ್ತಾ ಇದ್ರು. ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಆರ್ ಅಶೋಕ್ ಅವರು ಬಂದಿದ್ದಾರೆ, ಸುನಿಲ್ ಕುಮಾರ್ ಅವರಿದ್ದಾರೆ. ಬಿಜೆಪಿಯ ನಾಯಕರೆಲ್ಲರೂ ಸಹ ಕೋರ್ಟ್ಗೆ ಬಂದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಸಿಟಿ ರವಿ ಅವರನ್ನ ಮುಂದೆ ಪೊಲೀಸರು ಕರೆದುಕೊಂಡು ಹೋಗ್ತಾ ಇದ್ರೆ ಹಿಂದೆ ಬಿಜೆಪಿ ನಾಯಕರು ಸಹ ಅವ್ರ ಜೊತೆಗೆ ಹೋಗ್ತಾ ಇದ್ದಾರೆ. ಬೆಳಗಾವಿಯ 5ನೇ ಹೆಚ್ಚುವರಿ ಕೋರ್ಟ್ಗೆ ಸಿಟಿ ರವಿ ಅವರನ್ನ ಹಾಜರುಪಡಿಸ್ತಾ ಇರುವಂತಹ ದೃಶ್ಯಗಳಿವೆ. ಕೋರ್ಟ್ನ ಮುಂದೆ ಸಾಕಷ್ಟು ಜನ ಸೇರಿದ್ದಾರೆ. ಅಂದ್ರೆ ಬಿಜೆಪಿಯ ಕಾರ್ಯಕರ್ತರಿದ್ದಾರೆ. ಘೋಷಣೆಗಳನ್ನ ಕೂಗ್ತಾ ಇದ್ರು ಸರ್ಕಾರದ ವಿರುದ್ಧವಾಗಿ. ಖಂಡನೆ ವ್ಯಕ್ತವಾಗ್ತಾ ಇದೆ. ಸಿಟಿ ರವಿ ಅವರನ್ನ ನಡೆಸಿಕೊಂಡ ರೀತಿಯನ್ನು ಖಂಡಿಸ್ತಾ ಇದ್ದಾರೆ. ಕೋರ್ಟ್ ಮುಂದೆ ಸಿಟಿ ರವಿ ಅವರ ವಕೀಲರು ಸಹ ಸಿಟಿ ರವಿ ಅವರ ವಕೀಲರನ್ನ ಭೇಟಿಯಾಗೋದಕ್ಕೂ ಸಹ ಅವಕಾಶ ಕೊಟ್ಟಿಲ್ಲ ನಿನ್ನೆಯಿಂದ. ಈಗ ಸಿಟಿ ರವಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಬಿಜೆಪಿ ನಾಯಕರು ಸಹ ಕೋರ್ಟ್ನಲ್ಲೇ ಇದ್ದಾರೆ. ಸಿಟಿ ರವಿ ಅವರು ಬರ್ತಾ ಇದ್ದಂತೆ ವಿಜಯೇಂದ್ರ ಅವರು ಜೊತೆ ಮಾತನಾಡ್ತಾ ಇದ್ರು, ಮಾಹಿತಿ ಪಡೆದುಕೊಳ್ತಾ ಇದ್ರು. ಇಲ್ಲೆಲ್ಲ ಕರ್ಕೊಂಡು ಹೋದ್ರು, ಏನೆಲ್ಲ ಸಮಸ್ಯೆ ಆಯ್ತು ಅನ್ನೋದನ್ನ ಸಿಟಿ ರವಿ ಅವರು ಸಹ ಹೇಳೋ ಪ್ರಯತ್ನ ಪಟ್ಟರು. ಆರ್ ಅಶೋಕ್ ಅವರಿದ್ದಾರೆ, ಪ್ರಭು ಚವ್ಹಾಣ್ ಅವರು, ರವಿಕುಮಾರ್ ಅವರು, ಸುನಿಲ್ ಕುಮಾರ್ ಎಲ್ಲರೂ ಸಹ ಈಗ ಕೋರ್ಟ್ನಲ್ಲಿದ್ದಾರೆ. ನೆನ್ನೆನೂ ಸಹ ಬಿಜೆಪಿ ನಾಯಕರೆಲ್ಲರೂ ಸಹ ಖಾನಾಪುರ ಠಾಣೆ ಮುಂದೆ ಕೂತಿದ್ರು. ಎಫ್ಐಆರ್ ಕಾಪಿ ಕೊಡಿ, ಇವತ್ತು ಸಿಟಿ ರವಿ ಅವರನ್ನ ಬೆಳಗಾವಿ ದ್ವೇಷ ಮಾಡ್ತಾ ಇದ್ದಾರಾ? ಮೆಡಿಕಲ್ ಟೆಸ್ಟ್ ಅನ್ನ ಮುಗಿಸಿ
ಕರೆದುಕೊಂಡು ಹೋಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯ ಆಗಿದೆ ವೈದ್ಯಕೀಯ ಪರೀಕ್ಷೆ. ಮುತುಗ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಯಿತು ಸಿಟಿ ರವಿ ಅವರಿಗೆ. ಈಗ ಸಿಟಿ ರವಿ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಬೆಳಗಾವಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಈಗಾಗಲೇ ಪೊಲೀಸ್ ವಾಹನದಲ್ಲಿ ಸಿಟಿ ರವಿ ಅವರಿದ್ದಾರೆ. ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ. ವೈದ್ಯಕೀಯ ಪರೀಕ್ಷೆಯ ರಿಪೋರ್ಟ್ ಅನ್ನ ಹಿಡಿದು ಪೊಲೀಸರು ಈಗ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಸಿಟಿ ರವಿ ಅವರನ್ನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿ ಕೋರ್ಟ್ಗೆ ಸಿಟಿ ರವಿ ಅವರನ್ನ ಹಾಜರುಪಡಿಸಲಾಗುತ್ತೆ. ಮುತುಗಾದಲ್ಲಿನ ಆರೋಗ್ಯ ತಪಾಸಣಾ ಕೇಂದ್ರದಲ್ಲಿ ಇಷ್ಟೊತ್ತು ಸಹ ವೈದ್ಯಕೀಯ ಟೆಸ್ಟ್ ನಡೆಯಿತು. ಅವೆಲ್ಲವನ್ನ ಸಹ ಮುಗಿಸ್ಕೊಂಡು ಈಗ ಹೊರಟಿದ್ದಾರೆ ಅಲ್ಲಿಂದ. ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿ ಕೋರ್ಟ್ಗೆ ಸಿಟಿ ರವಿ ಅವರನ್ನ ಹಾಜರುಪಡಿಸಲಾಗುತ್ತೆ. ರಾತ್ರಿ ಇಡೀ ಸುತ್ತಾಡಿಸಿದ್ದಾರೆ. 3 ಜಿಲ್ಲೆಗಳನ್ನ ತಿರುಗಾಡಿಸಿದ್ದಾರೆ. ಈಗ ವೈದ್ಯಕೀಯ ಪರೀಕ್ಷೆಯನ್ನ ಮುಗಿಸಿ ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುತುಗಾದಲ್ಲಿ ಸಿಟಿ ರವಿಗೆ ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿ ಕೋರ್ಟ್ಗೆ ಸಿಟಿ ರವಿಯನ್ನ ಹಾಜರುಪಡಿಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಅನ್ನ ಮುಗಿಸಿ ಕರೆದುಕೊಂಡು ಹೋಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯ ಆಗಿದೆ ವೈದ್ಯಕೀಯ ಪರೀಕ್ಷೆ. ಮುತುಗ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಯಿತು ಸಿಟಿ ರವಿ ಅವರಿಗೆ. ಈಗ ಸಿಟಿ ರವಿ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಬೆಳಗಾವಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಈಗಾಗಲೇ ಪೊಲೀಸ್ ವಾಹನದಲ್ಲಿ ಸಿಟಿ ರವಿ ಅವರಿದ್ದಾರೆ. ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ. ವೈದ್ಯಕೀಯ ಪರೀಕ್ಷೆಯ ರಿಪೋರ್ಟ್ ಅನ್ನ ಹಿಡಿದು ಪೊಲೀಸರು ಈಗ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಸಿಟಿ ರವಿ ಅವರನ್ನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿ ಕೋರ್ಟ್ಗೆ ಸಿಟಿ ರವಿ ಅವರನ್ನ ಹಾಜರುಪಡಿಸಲಾಗುತ್ತೆ. ಮುತುಗಾದಲ್ಲಿನ ಆರೋಗ್ಯ ತಪಾಸಣಾ ಕೇಂದ್ರದಲ್ಲಿ ಇಷ್ಟೊತ್ತು ಸಹ ವೈದ್ಯಕೀಯ ಟೆಸ್ಟ್ ನಡೆಯಿತು. ಅವೆಲ್ಲವನ್ನ ಸಹ ಮುಗಿಸ್ಕೊಂಡು ಈಗ ಹೊರಟಿದ್ದಾರೆ ಅಲ್ಲಿಂದ. ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿ ಕೋರ್ಟ್ಗೆ ಸಿಟಿ ರವಿ ಅವರನ್ನ ಹಾಜರುಪಡಿಸಲಾಗುತ್ತೆ. ರಾತ್ರಿ ಇಡೀ ಸುತ್ತಾಡಿಸಿದ್ದಾರೆ. 3 ಜಿಲ್ಲೆಗಳನ್ನ ತಿರುಗಾಡಿಸಿದ್ದಾರೆ. ಈಗ ವೈದ್ಯಕೀಯ ಪರೀಕ್ಷೆಯನ್ನ ಮುಗಿಸಿ ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುತುಗಾದಲ್ಲಿ ಸಿಟಿ ರವಿಗೆ ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿ ಕೋರ್ಟ್ಗೆ ಸಿಟಿ ರವಿಯನ್ನ ಹಾಜರುಪಡಿಸಲಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.